ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನಿವತ್ತು ಚಕ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ, ಬನ್ನಿ. ಇಲ್ಲಿ ನೋಡ್ಬೋದು, ಆಲ್ರೆಡಿ ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು ಹಾಗೂ ಚಕ್ಲಿ ಪೌಡರ್ ಮುಂಚೆ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ ಹೇಗೆ ಮಾಡ್ಕೊಂಡಿದ್ದೀವಿ ಅಂತ. ಅದಾದಮೇಲೆ ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀವಿ, ಮತ್ತು ಹುರಿದು ಸಿಪ್ಪೆ ಬಿಡಿಸ್ಕೊಂಡಿರೋ ಕಡಲೆ ಬೀಜ ಮತ್ತು ಹಾಗೂ ಕಡಲೆಪಪ್ಪು, ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು. ಇಲ್ಲಿ ನೋಡ್ಬೋದು, ನಾನು ಆಲ್ರೆಡಿ ಇಲ್ಲೆಲ್ಲ ಜರಡಿ ಇಟ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು ಹಾಗೂ ನಾನು ಚಕ್ಲಿಗೆ ಮುಂಚೆದು ವೀಡಿಯೋದಲ್ಲಿ ಹೇಳಿದ್ದೀನಿ ಏನೇನು ಮಾಡ್ಕೊಂಡಿದ್ವಿ ಅಂತ. ಆ ಪೌಡರ್ ಕೂಡ ನಾನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಅದಾದಮೇಲೆ ಚಿಲ್ಲಿ ಫ್ಲೇಕ್ಸ್ ಹಾಕಿದೆ, ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಇವಾಗ ಕಡಲೆ ಬೀಜನ ಕೂಡ ತರಿಯಾಗಿ ರುಬ್ಕೋಬೇಕು. ಚೆನ್ನಾಗಿ ಸ್ವಲ್ಪ ಹುರ್ಕೊಂಡು ಸಿಪ್ಪೆನೆಲ್ಲ ಬಿಡಿಸ್ಕೊಂಡ್ರೆ ಕಡಲೆ ಬೀಜನ ರುಬ್ಕೋಬೇಕು. ತುಂಬ ನುಣ್ಣಗೆ ಮಾಡಬಾರ್ದು, ತರಿಯಾಗಿ ಇಟ್ಟರೆ ಸಾಕು. ಅದೇನು ನಾವು ಮುಂಚಿನ ವೀಡಿಯೋ ಚಕ್ಲಿದಲ್ಲಿ ಪೌಡ್ರ್ ತೋರಿಸಿದ್ನಲ್ಲ, ಅದನ್ನು ನಾವು ಚಕ್ಲಿಗೂ ಆ್ಯಡ್ ಮಾಡ್ಕೋಬೋದು ಹಾಗೂ ನಿಪ್ಪಟ್ಟಿಗೂ ಕೂಡ ಆ್ಯಡ್ ಮಾಡ್ಕೋಬೋದು. ಅದಾದಮೇಲೆ ಕಡಲೆಪಪ್ಪು ಕೂಡ ಸೇರಿಸ್ಕೊತಾ ಇದ್ದೀವಿ. ಕಡಲೆಪಪ್ಪನ್ನು ಕೂಡ ಈ ರೀತಿಯಾಗಿ ತರಿಯಾಗಿ ರುಬ್ಕೋಬೇಕು. ಆ ಪೌಡರೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಇದೆಲ್ಲ ಇದು ಮಾಡ್ಕೊಂಡ್ಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕು. ಒಣಗಿದ ಮೆಣಸಿನ್ಕಾಯಿ ಕೂಡ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ತೊಗೊಂಡು ಅದನ್ನು ಕೂಡ ತರಿಯಾಗಿ ರುಬ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಖಾರದ ಪುಡಿ ಬದಲು ಅದನ್ನು ಹಾಕೋಬೋದು. ನೋಡ್ಬೋದು, ಆಲ್ರೆಡಿ ಮಿಕ್ಸ್ ಮಾಡ್ತಾ ಇದ್ದೀವಿ ನಾವು. ಈ ರೀತಿಯಾಗಿ ಮಕ್ಳಿಗೆ ಮಾಡಿಕೊಟ್ರೆ ಸ್ನ್ಯಾಕ್ಸ್ ಟೈಮಲ್ಲೇ ಆಗಲಿ ಅವರು ತಿಂತಾರೆ ಖುಷಿಯಾಗಿ. ಈಸಿಯಾಗೂ ಇರುತ್ತೆ. ಚಕ್ಲಿ ಪೌಡ್ರಿಗೆ ನಿಪ್ಪಟ್ಟು ಪೌಡ್ರ್ ಎರಡೂ ಒಂದೇ ಥರನೇ ಇರುತ್ತೆ. ಅದಕ್ಕೆ ಏನೇನು ಬೇಕು ಅಂತ ಚಕ್ಲಿ ಮಾಡಿರೋ ವಿಡಿಯೋದಲ್ಲಿದೆ. ಇಲ್ಲಿ ನೋಡ್ಬೋದು, ಈ ಕಾಯಿಸಿರೋ ಎಣ್ಣೆನ ಹಾಕ್ಕೊತಾ ಇದ್ದೀವಿ. ಈ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಎಲ್ಲದಕ್ಕೂ ಕಾಯಿಸಿರೋ ಎಣ್ಣೆ ಹಾಕ್ಕೊಂಡ್ರೆ ಬೇಗ ಚೆನ್ನಾಗಿದಾಗುತ್ತೆ. ಕಾಯಿಸಿರೋ ಎಣ್ಣೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಬಿಸಿ ಇರುತ್ತಲ್ವ, ಅದಕ್ಕೋಸ್ಕರ ಸೌಟಲ್ಲಿ ಕಲಿಸ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ನೋಡ್ಬೋದು, ಈ ರೀತಿಯಾಗಿ ನೀರು ಇಷ್ಟಿಷ್ಟೇ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ಮೆತ್ತಗೂ ಇರಬಾರ್ದು, ಮೀಡಿಯಮಾಗಿ ಇದು ಮಾಡ್ಕೋಬೇಕು. ತುಂಬ ತೆಳ್ಳಗಾಗೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನೀರನ್ನ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಬೇಕು. ಯಾರಿಗೆಲ್ಲ ಇನ್ನು ಕುಕ್ಕಿಂಗ್ ವಿಡಿಯೋ ರೆಸಿಪಿ ಬೇಕು ಬೇರೆದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೀತಿ ನೋಡ್ಬೋದು, ಇವಾಗ ಈ ರೀತಿ ಕನ್ಸಿಸ್ಟೆಂಟಿಗೆ ಕಲಿಸ್ಕೊಂಡಿದ್ದೀವಿ. ಈ ರೀತಿಯಾಗಿ ಇಷ್ಟಿಷ್ಟೇ ಉಂಡೆಗಳನ್ನ ಮಾಡ್ಕೊತಾ ಬರಬೇಕು. ಎಲ್ಲ ಉಂಡೆಗಳನ್ನ ನೀಟಾಗಿ ಮಾಡ್ಕೊತಾ ಬಂದರೆ ನೋಡಿ, ಕೈಗೆ ಅಂಟ್ಕೋಬಾರ್ದು. ಹಸಿಟ್ಟಿಂಗ್ ಅಂತರೂ ಕೈಗೆ ಅಂಟ್ಕೋಬಾರ್ದು, ಆವಾಗ ಚೆನ್ನಾಗಿದಾಗಿದೆ ಅನ್ನೋದಕ್ಕೆ. ನೋಡಿ, ಎಲ್ಲ ಉಂಡೆಗಳು ಈ ರೀತಿ ಮಾಡಿಕೊಂಡು ರೆಡಿಯಾಗಿ ಇಟ್ಕೊಂಡ್ರೆ ನಾವು ಬೇಗ ಮಾಡ್ಕೋಬೋದು. ಇನ್ನೊಂದು ಏನಂದರೆ, ಚಕ್ಲಿ ನಿಪ್ಪಟ್ಟು ಒಟ್ಟೋದಿರುತ್ತಲ್ಲ, ಅದರಿಂದ ಮಾಡಿದ್ರೆ ಇನ್ನೂ ಈಸಿಯಾಗಿ ಬರುತ್ತೆ, ಬೇಗ ಆಗುತ್ತೆ. ಆ ಕಡೆ ಎಣ್ಣೆ ಕಾಯಿಗೆ ಇಟ್ಕೊಂಡು ನೋಡಿ, ಈ ರೀತಿ ನಿಪ್ಪಟ್ಟು ಒತ್ತೋದಿರುತ್ತಲ್ಲ, ಆ ಉಂಡೆಗಳು ಏನು ಮಾಡಿರ್ತೀವಿ ಅದನ್ನು ಒಂದೊಂದು ಚೂರಿ ಎಣ್ಣೆಗೆ ಹತ್ಕೊಂಡು ಈ ರೀತಿಯಾಗಿ ಒತ್ಕೊತಾ ಬಂದರೆ ನೀಟಾಗಿ ಬರುತ್ತೆ. ನೋಡಿ, ಎಷ್ಟು ತೆಳ್ಳಗೆ ಬರುತ್ತೆ. ನಾವು ತೆಳ್ಳಗೆ ಬೇಕು ಅಂದರೆ ತೆಳ್ಳಗೂ ಒತ್ಕೋಬೋದು, ತುಂಬ ಮೀಡಿಯಮಾಗಿ ಬೇಕು ಅಂದರೆ ಮೀಡಿಯಮಾಗಿ ಕೂಡ ಒತ್ಕೋಬೋದು. ಈ ರೀತಿಯಾಗಿ ಒತ್ತಿ ಎಣ್ಣೆಗೆ ಹಾಕಿದ್ರೆ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾದ ನಿಪ್ಪಟ್ಟು ಕೂಡ ರೆಡಿಯಾಗಿ ಹೋಗುತ್ತೆ. ನೋಡಿ, ಸ್ವಲ್ಪ ಮಂದಕ್ಕೆ, ಅಂದರೆ ಅಷ್ಟು ಮಂದಕ್ಕೆ ಇರಬಾರ್ದು, ಮೀಡಿಯಮಾಗಿ ಮಂದಕ್ಕೆ ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಎಣ್ಣೆಲಿ ಹತ್ಕೊಂಡು
ಹಿಂಗೆ ಇಟ್ಕೊಂಡು ಪೇಪರ್ ಆಯಿಲ್ ಪೇಪರ್ ಇರುತ್ತಲ್ಲ, ಇಲ್ಲ ಒಬ್ಬಟ್ಟು ಮಾಡೋದಿರುತ್ತಲ್ವ ಆ ಪೇಪರ್ ಯಾವುದೇ ಆದರೂ ಸಹ ಹಾಕೊಂಡು ಮಾಡ್ಕೋಬೋದು. ಹಂಗೆ ಪ್ರೆಸ್ ಮಾಡ್ಕೊತ ಒಂದೊಂದೇ ಇಲ್ಲಾಂದರೆ ಎರಡು ಆ ಥರ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಕೆಂಪಗೆ ಬರುತ್ತಲ್ಲ ಅವಾಗ ತೆಗೆದ್ರೆ ನೀಟಾಗಿ ಚೆನ್ನಾಗಿರುತ್ತೆ. ಯಾರೆಲ್ಲ ಈ ಥರ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಹೇಗೆ ಮಾಡ್ತೀರಾ ಅಂತಲೂ ಹೇಳಿ. ನೋಡಿ ಈ ರೀತಿಯಾಗಿದೆ. ಹಾಕಿದ ತಕ್ಷಣ ಮುಟ್ಟಿದ್ರೆ ಅದು ಮುರಿದೋಗ್ಬಿಡುತ್ತೆ, ಅದಕ್ಕೋಸ್ಕರ ಸ್ವಲ್ಪ ನಿಧಾನವಾಗಿ ಇದು ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಈ ರೀತಿಯಾಗಿ ಬರುತ್ತೆ ನಿಪ್ಪಟ್ಟು ಕೂಡ. ಪ್ಲೀಸ್ ನಮ್ಮ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.